ಯಾರು ಪೂಜೆ ಮಾಡ್ತಿರೋದು? ನೀವ್ ಒಳಗಾದ್ರೆ ನಿಂಗೂ ಪೂಜೆ ಮಾಡ್ತಾರ. ಪಡವಲ್ಕ ನಮ್ ಮನೆ ಒಳಗಡೆ ನಾವ್ ಹೋಗ್ಬಾರ್ದು ಅಂತ ಯಾರು ಹೇಳಿದ್ದು? ದೇವ್ರ ನಂಬಿದ್ರೆ ಅಷ್ಟ ಒಳಗೇನ್ರಿ, ಶಾಸ್ತ್ರಗಳು ನಂಬುದಾದ್ರೆ ಒಳಗ್ ಬಿಡ್ತೀನಿ. ಓಹ್, ಸ್ವಾಮಿಗಳು ಬಂದಿದಾರ? ಹೌದಾ, ನವಗ್ರಹ ಶಾಸ್ತ್ರಗಳು ಬಂದಾರ. ಶಾಸ್ತ್ರಿಗಳೇ, ನೀವ್ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾ ಇದೀವಿ. ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ. ನಮ್ಗೆ ಇನ್ನೂ ಒಳ್ಳೇದಾಗೋ ತರ ಆಶೀರ್ವಾದ ಮಾಡಿ. ಮಾಮ, ಇಲ್ಲಿಂದ ಏನ್ ಮಾಡಾಕತ್ತೀರಿ? ಇವತ್ತೆಲ್ಲ ನಾಳೆ ನಮ್ದು ವೇದಾರ ಮದುವೆ ಆಕದಂತೇಳಿ ಶಾಸ್ತ್ರಿಗಳು ಹೇಳಾರ. ಅಂತ ಶಾಸ್ತ್ರಿಗಳನ್ನ ಕದ್ದು ಮುಚ್ಚಿ ನೋಡೋದ್ ನಂಗೆ ಸೇರಂಗಿಲ್ಲ. ನಿಮ್ಮ ಗಂಡಂದಿರ ಪಾದ ಪದ್ಮಗಳಿಗೆ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ. ನಾವಿನ್ನು ಬರುತ್ತೇವೆ. ನಿಮ್ಮ ಪಾದ ಕಮಲಗಳನ್ನು ತಟ್ಟೆಯಲ್ಲಿ ಇಡಿ. ಪಾದ ಇದೆ, ಕಮಲ ಇಲ್ಲ, ಆದ್ರೆ ಹಸ್ತ ಇದೆ. ಹೊಟ್ಟೆ ಪುಕ್ಸನ್ ಇದೆಯಮ್ಮ. ರೀ, ನಿಮಗ್ ಪಾದನೇ ಇಲ್ದೆ ಹೋಗಿದ್ರೆ ನಮ್ಗ್ ಕಷ್ಟ ಆಗಿರೋದು ರೀ. ನಾವ್ ಯಾವ್ದಕ್ ಪೂಜೆ ಮಾಡ್ಬೇಕಾಗಿತ್ತು? ಪಾದ ಇಲ್ಲಿಡಿ. ಅಲ್ಲಮ್ಮ, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಈ ಶಿಕ್ಷೆ? ಆಮೇಲೆ ಹೇಳ್ತೀನಿ, ಮೊದ್ಲು ಇಲ್ಲಿಡಿ. ಇವಾಗ ಎಲ್ ಬೇಕಾದ್ರೂ ಹೋಗಿ ಅಲ್ದಾಡ್ಕೊಂಡ್ ಬನ್ನಿ. ಆದ್ರೆ ಊಟದ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ಬೇಕು. ಅಲ್ಲಮ್ಮ, ಏನು ಮಾಡಿದ್ರಿ? ಇದ್ರ ಹಿನ್ನೆಲೆ ಏನು? ಗುಂಡಣ್ಣವ್ರೆ, ಪತಿ ಪಾದ ಪದ್ಮಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನವಗ್ರಹ ಶಾಸ್ತ್ರಿಗಳು ಹೇಳಿದ್ದಾರೆ. ಯಾರು? ನೀನು ನನ್ನ ಪಾದಕ್ಕೆ ಕೊಟ್ಟ ಮರ್ಯಾದಿನ ಮುಖಕ್ಕೆ ಕೊಡಲ್ವಲ್ಲಮ್ಮ? ರೀ ಪರಮೇಶ್ವರ್ ಅವ್ರೆ, ಶಾಸ್ತ್ರಿಗಳು ಹೇಳಿರೋದು ಪಾದ ಗೌರವ ಕೊಡಿ ಅಂತ, ನಿಮ್ ಮಕ್ಕಕ್ಕಲ್ಲ. ರೀ, ಒಂದ್ ನಿಮಿಷ. 10,000 ರೂಪಾಯಿ ಕೊಡ್ರಿ. 10,000 ರೂಪಾಯಿನ? ಯಾವ ಗನಂದರಿ ಕೆಲ್ಸಕ್ಕೆ? ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಅಯ್ಯೋ, ನೀನ್ ಕೇಳ್ತಾ ಇದ್ರೆ ಒಳ್ಳೇದಾಗುತ್ತಮ್ಮ. ಇಲ್ಲ ಅಂದ್ರೆ ನಾನು ಸಾಲ ಮಾಡ್ಬೇಕಾಗುತ್ತೆ. ಹಾಗೆಲ್ಲ ಹೇಳ್ಬೇಡ್ರಿ. ನೀವು 10,000 ರೂಪಾಯಿ ಕೊಟ್ರೆ ನಿಮ್ ತಾಳಿ ಆಯಸ್ಸು ಜಾಸ್ತಿ ಆಗುತ್ತೆ. ತಾಳಿ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ, ಗಟ್ಟಿ ಚಿನ್ನದಲ್ಲಿ ಮಾಡ್ಸಿ ಹಾಕ್ತಿದ್ದೀನಿ. ಇನ್ನ 10,000 ರೂಪಾಯಿ ಕೊಟ್ರೆ ಇನ್ನೊಂದ್ ತಾಳಿ ಮಾಡ್ಸ್ಕೊತೀಯಾ? ಪತಿ ಪರಮೇಶ್ವರ, ಹಾಗೆಲ್ಲ ಮಾತಾಡ್ಬೇಡ್ರಿ. ನಾನ್ 100 ಜನಕ್ಕೆ ಊಟ ಹಾಕಿಸ್ಬೇಕು. ಪಾಂಡ್ರಂಗ, ಈ ನವಗ್ರಹ ಶಾಸ್ತ್ರಿ ತೊಂದರೆಗಳಿಗೆ ಇತಿಶ್ರೀ ಆಡ್ಲೇಬೇಕಣ. ಏನ್ ಮಾಡ್ಬೇಕು ಅಂತಿದ್ಯಾ? ರೀ, ಶಾಸ್ತ್ರಿಗಳು ನಮ್ಮ ಮನೆಗ್ ಬರ್ತಾ ಇದಾರೆ. ಅದಕ್ಕೇನಂತೆ? ಅಡ್ಡ ಪಲ್ಲಾಕಿ ತಗೊಂಡೋಗಲ್ಲ, ನೆಲಕ್ಕೆ ರತ್ನ ಕಂಬಳಿ ಹಾಸ್ತ. ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರು ನಮ್ಮ ಮನೆಗ್ ಬಂದು ನಮ್ಮ ಮನೆಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಚನ ನೀಡ್ತಾ ಇದಾರೆ. ಅದು ಶುಕ್ರವಾರನೇ ಬರ್ತಾ ಇದಾರೆ. ಅದಕ್ಕೊಂದು 20,000 ರೂಪಾಯಿ ಖರ್ಚಾಗುತ್ತೆ. ಅಲ್ಲಮ್ಮ, ಈಗಾಗಿರೋ ಖರ್ಚು ಸಾಲ, ಇದು ಒಂದ್ ಖರ್ಚಾಗ್ಬೇಕಾ? ನನ್ನ ಕೋರಿ ನಾನೇ ತೊಡ್ಕೊಳ್ಳ. ರೀ, ಶುಕ್ರವಾರ ಮನೆ ಫಂಕ್ಷನ್ ಇದೆ, 20,000 ರೂಪಾಯಿ ಕೊಡ್ರಿ. ಈ ಪ್ರಪಂಚ ದೇವರಿಂದ ನಡೀತಾ ಇದೆ. ಆ ದೇವರು ಹೇಳಿದಾಗೆ ನಾವೆಲ್ಲರೂ ಕೇಳಬೇಕು. ಗುರುಗಳು ಹೇಳಿದಾಗೆ ನಾವು ನಡೆಯಬೇಕು. ಶಾಸ್ತ್ರಿಗಳೇ, ನೀವ್ ಹೇಳಿದ ಸತ್ಯ. ನಿಮ್ಮ ಗುರುಗಳು ಬರ್ತಾ ಇದ್ದಾರೆ. ಗುರುಭ್ಯೋ ನಮಃ. ಅಂದರೆ ದೇವಗುರುಗಳು ಬರ್ತಾ ಇದ್ದಾರೆ. ಹೌದೌದು. ಗುರುದೇವ, ಸ್ವಾಗತ, ಸುಸ್ವಾಗತ. ದೀರ್ಘಾಯುಷ್ಮಾನ್ ಭವ. ನೀನು ತಪ್ಪು ಮಾಡಿದ್ದೀಯಾ? ಈ ಗ್ರಂಥದಲ್ಲೇನಿದೆ? ನೀನು ಮಾಡ್ತಿರೋದಾದ್ರೂ ಏನು? ನಿನ್ನ ತಪ್ಪನ್ನು ತಿದ್ದೋಕೆ ಅಂತಾನೆ ಬಂದಿದ್ದೀನಿ. ನೀನು ದಾನ ಧರ್ಮಾದಿಗಳನ್ನು ಮಾಡು, ಒಳ್ಳೆಯದನ್ನ ಪಡಿ. ಮೊಟ್ಟ ಮೊದಲನೇದಾಗಿ ನಿನ್ನ ಕಾರನ್ನು ದಾನ ಮಾಡು. ಕಬ್ಬಿಣವನ್ನು ದಾನ ಮಾಡಿದರೆ ಶನಿಕಂಟಕ ಕಳೆದೋಗುತ್ತೆ. ನೀನು ಒಂದು ಕಾರನ್ನು ದಾನ ಮಾಡಿದರೆ ಮುಂದಿನ ವರ್ಷ 2 ಕಾರು ನಿನಗೆ ಲಭಿಸುತ್ತದೆ. ಸರಿ ಗುರುಗಳೇ, ನನ್ನ ಕಾರನ್ನು ದಾನ ಮಾಡ್ಬಿಡ್ತೇನೆ. ಯಾವತ್ತು ದಾನ ಮಾಡುವೆ? ಈಗಲೇ ಕಾರ್ ದಾನ ಮಾಡಲು ಹೊರಟೆ ಗುರುಗಳೇ. ಗುರುಗಳೇ, ಗುರುಗಳೇ. ಮುಖದಲ್ಲಿ ಮೋಡ ಕವಿದ ವಾತಾವರಣ. ಕಾರಣ? ಗುರುಗಳೇ, ತಾವು ಹೇಳಿದಾಗೆ ಕಾರು, ಒಡವೆ, ವಸ್ತ್ರ ಎಲ್ಲವನ್ನು ದಾನ ಮಾಡಿಬಿಟ್ಟೆ. ದಾನ ಮಾಡಲು ಮತ್ತೊಂದಿದೆ. ನೀನಿರುವ ಮನೆಯನ್ನು ಭಕ್ತಾದಿಗಳೇ ನಿನಗೆ ಕಟ್ಟಿಸಿಕೊಟ್ಟಿದ್ದಾರೆ. ಅದನ್ನು ಸ್ಲಂ ನಿವಾಸಿಗಳಿಗೆ ಕೊಟ್ಟು ಬಿಡು. ಆದಷ್ಟು ಬೇಗ ನನ್ನ ರೇಡಿಯೋ ಜಾಕಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ. ಹೌದಮ್ಮ, ನಿಮ್ಮನ್ನ ನವಗ್ರಹ ದೋಷದಿಂದ ಮುಕ್ತಿಗೊಳಿಸ್ಬೇಕು ಅಂತ ಈ ವೇಷ ಹಾಕೊಂಡ್ ಬಂದೆ.